ಸ್ನೇಹಿತರೆ, ಕಳೆದ ಒಂದು ವಾರದ ಹಿಂದೆ ಅಮೆರಿಕದ ವಾಣಿಜ್ಯ ಸಚಿವ ಹೊವಾರ್ಡ್ ಲುಟ್ನಿಕ್ ಒಂದು ಹೇಳಿಕೆ ನೀಡಿದ್ದಾರೆ. ನಾವು ಭಾರತವನ್ನು ಸರಿಮಾಡಬೇಕು ಎಂದು. ಈ ಮಾತುಗಳು ಸಾಮಾನ್ಯವಾದವಲ್ಲ. ಇವು ಸ್ಪಷ್ಟವಾಗಿ ಅವಮಾನಕಾರಿಯಾಗಿವೆ. ಅಷ್ಟೇ ಅಲ್ಲ, ಒಂದು ರೀತಿಯ ಬೆದರಿಕೆಯ ಧಾಟಿಯಲ್ಲಿ ಆತ ಮತ್ತೊಂದು ಮಾತನ್ನು ಹೇಳಿದ್ದಾನೆ. ಭಾರತವು ಅಮೆರಿಕದ ಉತ್ಪನ್ನಗಳಿಗೆ ತನ್ನ ಮಾರುಕಟ್ಟೆಯನ್ನು ತೆರೆಯಲೇಬೇಕು ಎಂದು. ಆ ಸಮಯದಲ್ಲಿ ಭಾರತವು ಸಂಪೂರ್ಣ ಮೌನವಾಗಿತ್ತು. ನಮ್ಮ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಯಾವುದೇ ಉತ್ತರವೂ ಇರಲಿಲ್ಲ. ಒಂದು ಕ್ಷಣಕ್ಕೆ ನಾವು ಈ ವಿಷಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆವೇನೋ ಎಂಬಂತೆ ಕಾಣಿಸಿತು. ಆದರೆ ಇಂದು ಬೆಳಿಗ್ಗೆ ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಆ ಮೌನವನ್ನು ಒಡೆದರು. ಆತನ ಉತ್ತರವು ಇಡೀ ವಿಶ್ವವನ್ನೇ ಒಮ್ಮೆಗೆ ಎಚ್ಚರಗೊಳಿಸಿತು. ಅಮೆರಿಕಕ್ಕೆ ತಲೆತಿರುಗುವಂತೆ ಉತ್ತರ ನೀಡಿದ್ದು ಮಾತ್ರವಲ್ಲ, ಭಾರತದ ಯಾರೂ ದಾಟಬಾರದ ಲಕ್ಷ್ಮಣ ರೇಖೆಯನ್ನು ಸ್ಪಷ್ಟವಾಗಿ ಗೀಚಿದರು. ಜೈಶಂಕರ್ ಈ ಹೊಸ ಭಾರತವನ್ನು ವಿಶ್ವಕ್ಕೆ ತೋರಿಸಿದರು. ಭಾರತ ಅಮೆರಿಕದ ನಡುವಿನ ವಾಣಿಜ್ಯ ಮಾತುಕತೆಯ ಬಗ್ಗೆ ಚರ್ಚಿಸುತ್ತಾ ಆತ ಸ್ಪಷ್ಟವಾಗಿ ಹೇಳಿದರು, ನಮ್ಮ ಷರತ್ತುಗಳನ್ನು ಒಪ್ಪಿಕೊಂಡರೆ ಮಾತ್ರ ಈ ಚರ್ಚೆ ಮುಂದುವರಿಯುತ್ತದೆ. ಇಲ್ಲವಾದರೆ ಈ ಮಾತುಕತೆಗೆ ಯಾವ ಅರ್ಥವೂ ಇಲ್ಲ. ಕೆಲವು ವಿಷಯಗಳಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಆತ ದೃಢವಾಗಿ ತಿಳಿಸಿದರು. ಈ ಚರ್ಚೆಗಳು ಈಗ ಇನ್ನಷ್ಟು ತೀವ್ರವಾಗುತ್ತಿವೆ. ಏಕೆಂದರೆ ಅಮೆರಿಕವು ರಷ್ಯಾದಿಂದ ಭಾರತ ಕೊಂಡಿರುವ ತೈಲದ ಮೇಲೆ ಆಂಕ್ಷೆಗಳನ್ನು ವಿಧಿಸಿ ಹೆಚ್ಚುವರಿ ಸುಂಕವನ್ನು ಹೇರಿದೆ. ಮೊದಲ ಷರತ್ತು, ನಮ್ಮ ರೈತರು ನಮ್ಮ ಹೆಮ್ಮೆ, ನಮ್ಮ ಆರ್ಥಿಕತೆಯ ಬುನಾದಿ. ಅಮೆರಿಕದ ಕೃಷಿ ಉತ್ಪನ್ನಗಳನ್ನು ನಮ್ಮ ಮಾರುಕಟ್ಟೆಗೆ ತಂದು ನಮ್ಮ ರೈತರಿಗೆ ಹಾನಿಯಾಗುವಂತೆ ಮಾರುಕಟ್ಟೆಯನ್ನು ತೆರೆಯಲು ಸಾಧ್ಯವಿಲ್ಲ. ಅವರ ರಕ್ಷಣೆ ಮತ್ತು ಕ್ಷೇಮವೇ ನಮಗೆ ಮೊದಲ ಆದ್ಯತೆ. ಈ ಸುಂಕಗಳು ನಮ್ಮ ರೈತರನ್ನು ಬಾಧಿಸುತ್ತವೆ, ನಮ್ಮ ಸಣ್ಣ ಕೈಗಾರಿಕೆಗಳಿಗೆ ತೊಂದರೆಯಾಗುತ್ತವೆ ಎಂದು ಜೈಶಂಕರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಎರಡನೇ ಷರತ್ತು, ನಮ್ಮ ಇಂಧನ ಸ್ವಾತಂತ್ರ್ಯ ಮತ್ತು ಭದ್ರತೆ. ನಾವು ರಷ್ಯಾದಿಂದ ಕಚ್ಚಾ ತೈಲವನ್ನು ಕೊಂಡುಕೊಳ್ಳುತ್ತಲೇ ಇರುತ್ತೇವೆ, ಏಕೆಂದರೆ ಅದು ನಮ್ಮ ಆರ್ಥಿಕ ಅಗತ್ಯಗಳಿಗೆ ಸರಿಹೊಂದುತ್ತದೆ. ಯಾವ ದೇಶದಿಂದ ಏನು ಕೊಂಡುಕೊಳ್ಳಬೇಕು ಎಂಬುದನ್ನು ನಾವೇ ನಿರ್ಧರಿಸುತ್ತೇವೆ. ಯಾರ ಒತ್ತಡಕ್ಕೂ ಮಣಿಯುವುದಿಲ್ಲ. ಅಮೆರಿಕವು ನಮ್ಮ ರಷ್ಯಾದ ತೈಲ ಕೊಂಗುಳಿಗೆ 25% ಹೆಚ್ಚುವರಿ ಸುಂಕವನ್ನು ವಿಧಿಸಿದರು. ನಾವು ಅದನ್ನು ಅನ್ಯಾಯ ಎಂದು ಕರೆದಿದ್ದೇವೆ. ಇತರ ದೇಶಗಳು ಇಂತಹ ಕೊಂಗುಳಿಗಳನ್ನು ಮಾಡುವಾಗ ಕೇವಲ ನಮ್ಮ ಮೇಲೆ ಮಾತ್ರ ಈ ಒತ್ತಡ ಏಕೆ ಎಂದು ಪ್ರಶ್ನಿಸಿದ್ದೇವೆ. ಜೈಶಂಕರ್ ಒಂದೇ ಒಂದು ವಾಕ್ಯದಲ್ಲಿ ಎಲ್ಲವನ್ನೂ ಸ್ಪಷ್ಟಗೊಳಿಸಿದ್ದಾರೆ. ಕೆಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಬಹುದು, ಆದರೆ ಕೆಲವು ವಿಷಯಗಳ ಬಗ್ಗೆ ಚರ್ಚೆಗೆ ಯಾವ ಅವಕಾಶವೂ ಇಲ್ಲ. ಈ ಸಂದೇಶವು ತುಂಬಾ ಸ್ಪಷ್ಟವಾಗಿದೆ. ಇನ್ನು ಮುಂದೆ ಭಾರತವು ತನ್ನ ಷರತ್ತುಗಳ ಮೇಲೆಯೇ ಮಾತನಾಡುತ್ತದೆ ಮತ್ತು ಈ ರೆಡ್ ಲೈನ್ಗಳನ್ನು ಯಾರೂ ದಾಟಬಾರದು. ಆದರೆ ಸ್ನೇಹಿತರೆ, ಈ ಕತೆ ಕೇವಲ ವಾಣಿಜ್ಯಕ್ಕೆ ಸೀಮಿತವಲ್ಲ. ಈ ರಾಜಕೀಯ ಚದುರಂಗದ ಆಟದಲ್ಲಿ ಇನ್ನೊಂದು ದೊಡ್ಡ ಕಾಯಿ ಇದೆ. ಅಮೆರಿಕದಲ್ಲಿ ಕೆಲಸ ಮಾಡುತ್ತಿರುವ ನಮ್ಮ ಭಾರತೀಯರ ಮತ್ತು ಅವರ ಪ್ರತಿಗೆ. ಜೈಶಂಕರ್ ಅಮೆರಿಕದ ಮುಂದೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಯಾರಿಗಾಗಿಯೂ ತಾನಾಗಿಯೇ ನಮ್ಮ ಮಾರುಕಟ್ಟೆಯನ್ನು ತೆರೆಯಲು ಸಾಧ್ಯವಿಲ್ಲ. ನಮ್ಮ ರೈತರ ಹಿತಾಸಕ್ತಿಗಳು ಮತ್ತು ಸಣ್ಣ ಕೈಗಾರಿಕೆಗಳೇ ನಮಗೆ ಮೊದಲ ಆದ್ಯತೆ. ಅಮೆರಿಕದ ಕೃಷಿ ಉತ್ಪನ್ನಗಳಿಗಾಗಿ ನಮ್ಮ ಬಾಗಿಲನ್ನು ಸಂಪೂರ್ಣವಾಗಿ ತೆರೆಯಲಾಗದು. ವಿದೇಶಿ ಉತ್ಪನ್ನಗಳಿಂದ ನಮ್ಮ ಮಾರುಕಟ್ಟೆಯನ್ನು ತುಂಬಿಸುವ ಪ್ರಶ್ನೆಯೇ ಇಲ್ಲ, ಏಕೆಂದರೆ ಆತ್ಮನಿರ್ಭರತೆಯೇ ನಮ್ಮ ಗುರಿ. ಇಂಧನ ವಿಷಯದಲ್ಲಿ ಆತ 2 ತುಂಡಿನ ಮಾತಿನಲ್ಲಿ ಹೇಳಿದ್ದಾನೆ, ನಾವು ರಷ್ಯಾದಿಂದ ತೈಲವನ್ನು ಕೊಂಡುಕೊಳ್ಳುತ್ತಲೇ ಇರುತ್ತೇವೆ, ಮುಂದೆಯೂ ಕೊಂಡುಕೊಳ್ಳುತ್ತೇವೆ. ಈ ವಿಷಯದಲ್ಲಿ ಯಾವ ಚರ್ಚೆಗೂ ಅವಕಾಶವಿಲ್ಲ. ಚಿವರಿಗೆ ಆತನ ಒಂದು ವಾಕ್ಯವು ಇತಿಹಾಸದಲ್ಲಿ ದಾಖಲಾಗುವುದು. ಕೆಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಬಹುದು, ಆದರೆ ಕೆಲವು ವಿಷಯಗಳ ಬಗ್ಗೆ ಚರ್ಚೆಗೆ ಯಾವ ತಾವೂ ಇಲ್ಲ. ಈಗ ನೀವೇ ಯೋಚಿಸಿ, ಇದು ನಿಜವಾದ ಓಪನ್ ಮಾರ್ಕೆಟ್ ಆಗಿದೆಯೇ? ಅಮೆರಿಕವು ನಮ್ಮ ಬಾಗಿಲನ್ನು ತೆರೆಯಬೇಕೆಂದು ಬಯಸುತ್ತದೆ, ಆದರೆ ನಾವು ರಷ್ಯಾದಿಂದ ತೈಲ ಕೊಂಡರೆ ಅಡ್ಡಿಪಡಿಸುತ್ತದೆ. ನಮ್ಮ ಉತ್ಪನ್ನಗಳನ್ನು ಅಮೆರಿಕದಲ್ಲಿ ಮಾರಾಟ ಮಾಡಲು ಬಯಸಿದರೆ ತೆರಿಗೆಗಳನ್ನು ಮತ್ತು ಸುಂಕಗಳನ್ನು ಹೇರುತ್ತದೆ. ಇದರರ್ಥ, ನನ್ನ ಉತ್ಪನ್ನಗಳನ್ನು ಕೊಂಡುಕೊಳ್ಳಿ, ಆದರೆ ನಿಮ್ಮ ಉತ್ಪನ್ನಗಳನ್ನು ಯಾರಿಗೆ ಮಾರಾಟ ಮಾಡಬೇಕು ಎಂಬುದನ್ನು ನಾನೇ ನಿರ್ಧರಿಸುತ್ತೇನೆ ಎಂಬಂತಿದೆ.
ಈ ಸುಂಕಗಳು ನಮ್ಮ ರಫ್ತಿನ ಮೇಲೆ 86% $5 ಬಿಲಿಯನ್ ಪರಿಣಾಮ ಬೀರಬಹುದು ಎಂದು ಅಂದಾಜಿಸಲಾಗಿದೆ. ಆದರೆ ಸ್ನೇಹಿತರೆ, ಈ ಕಥೆಯ ನಿಜವಾದ ಆರಂಭವು ಇಲ್ಲಿಂದ ಶುರುವಾಗುತ್ತದೆ. ಅಮೆರಿಕವು ಕೇವಲ ವಾಣಿಜ್ಯದ ಮೇಲೆ ಒತ್ತಡವನ್ನು ತಂದಿಲ್ಲ, ನಮ್ಮ ಅತಿದೊಡ್ಡ ಸಂಪತ್ತಾದ ನಮ್ಮ ಪ್ರತಿಭೆಯ ಮೇಲೂ ದಾಳಿಯನ್ನು ನಡೆಸಿದೆ. ನಮ್ಮ ಎಂಜಿನಿಯರ್ಗಳು, ವೃತ್ತಿಪರರು H-1B ವೀಸಾದ ಮೂಲಕ ಅಲ್ಲಿ ಕೆಲಸ ಮಾಡುವವರ ಮೇಲೆ ಗಮನವನ್ನು ಕೇಂದ್ರೀಕರಿಸಿದೆ. ಅಮೆರಿಕವು H-1B ವೀಸಾ ಶುಲ್ಕವನ್ನು $1,00,000 ಏರಿಸಿದೆ. ಇದರಿಂದ ನಮ್ಮ ಟೆಕ್ ವೃತ್ತಿಪರರು ತೊಂದರೆಗೀಡಾಗಿದ್ದಾರೆ. ಈ ಸಾರಿ ಉತ್ತರವು ನೇರವಾಗಿ ಪ್ರಧಾನಮಂತ್ರಿಯ ಕಾರ್ಯಾಲಯದಿಂದ ಬಂದಿತು. ಭಾರತವು ಒಂದು ದೊಡ್ಡ ಯೋಜನೆಯನ್ನು ಆರಂಭಿಸಿದೆ. ಇದರ ಹೆಸರು ಘರ್ ವಾಪಸಿ. ಈ ಯೋಜನೆಯ ಗುರಿಯೇ ವೀಸಾ ಸಮಸ್ಯೆಗಳಿಂದ ಬಳಲುತ್ತಿರುವ ನಮ್ಮ ಪ್ರತಿಭೆಯನ್ನು ಮತ್ತೆ ಸ್ವದೇಶಕ್ಕೆ ಕರೆತರುವುದು. ಸರ್ಕಾರವೂ ಹೇಳುತ್ತಿದೆ, ಮನೆಗೆ ಬನ್ನಿ, ನಿಮ್ಮ ಜ್ಞಾನವನ್ನು ಮತ್ತು ಕೌಶಲ್ಯವನ್ನು ನಮ್ಮ ದೇಶಕ್ಕಾಗಿ ಬಳಸಿಕೊಳ್ಳಿ. ಈ ಯೋಜನೆಯ ಮೂಲಕ ಎನ್ಆರ್ಗಳಿಗೆ ತೆರಿಗೆ ಯೋಜನೆ, ಬ್ಯಾಂಕಿಂಗ್ ಸೆಟಪ್, ದಾಖಲಾತಿಗಳಂತಹ ಸಹಾಯವನ್ನು ನೀಡಲಾಗುತ್ತಿದೆ. ಪಾಶ್ಚಿಮಾತ್ಯ ಮಾಧ್ಯಮಗಳು, ಬಿಬಿಸಿಯೂ ಸಹ ಹೇಳುತ್ತಿವೆ, ಭಾರತವು ತನ್ನ ಶ್ರೇಷ್ಠ ಬುದ್ಧಿಜೀವಿಗಳನ್ನು ಮರಳಿ ಕರೆತರಲು ಯತ್ನಿಸುತ್ತಿದೆ. ಇದಕ್ಕಾಗಿ ಸರ್ಕಾರವು ಸಂಪೂರ್ಣ ತಯಾರಿಯನ್ನು ಮಾಡುತ್ತಿದೆ. ಭಾರತದಲ್ಲಿ ವಿಶ್ವದರ್ಜೆಯ ಸಂಶೋಧನಾ ವಾತಾವರಣವನ್ನು ಸೃಷ್ಟಿಸುವ ಭರವಸೆಯನ್ನು ನೀಡುತ್ತಿದೆ. ಮರಳಿ ಬರುವ ಎನ್ಆರ್ಗಳಿಗೆ ಮತ್ತು ಅವರ ಕುಟುಂಬಗಳಿಗೆ ವೀಸಾ ಪೌರತ್ವದಲ್ಲಿ ವಿಶೇಷ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ಇದು ಕೇವಲ ಕೇಂದ್ರ ಸರ್ಕಾರದ ಯೋಜನೆಯಷ್ಟೇ ಅಲ್ಲ, ತಮಿಳುನಾಡಿನಂತಹ ರಾಜ್ಯಗಳು ಕೂಡ ಟ್ಯಾಲೆಂಟ್ ರಿಟರ್ನ್ ಎಂಬಂತಹ ಕಾರ್ಯಕ್ರಮಗಳ ಮೂಲಕ ಈ ಚಳವಳಿಯಲ್ಲಿ ಭಾಗವಹಿಸುತ್ತಿವೆ. ಈ ವೀಸಾ ಶುಲ್ಕ ಏರಿಕೆಯು ನಮ್ಮ ಕರೆನ್ಸಿಗಳ ಮೇಲೆ ಪರಿಣಾಮ ಬೀರಬಹುದು, ಆದರೆ ಇದು ಭಾರತದಲ್ಲಿ ಆಫ್ಶೋರಿಂಗ್ಗೆ ಪ್ರೋತ್ಸಾಹ ನೀಡುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಈ ಬದಲಾವಣೆಯ ಕಥೆಯಲ್ಲಿ ಒಂದು ದೊಡ್ಡ ಉದಾಹರಣೆಯೆಂದರೆ ಮಿಸ್ಟರ್ ಹಾಸನ್. ಇವರು ಅಮೆರಿಕದಲ್ಲಿ ಫೇಸ್ಬುಕ್ನಲ್ಲಿ ಕೆಲಸ ಮಾಡುತ್ತಿದ್ದರು. ವರ್ಷಕ್ಕೆ $1 ಮಿಲಿಯನ್ ಪ್ಯಾಕೇಜ್, ಅಂದರೆ $9,50,00,000. ಆದರೆ ಎಲ್ಲವನ್ನೂ ಬಿಟ್ಟು ಭಾರತಕ್ಕೆ ಮರಳಿದರು. ಬ್ಯಾಕ್ ಟು ಇಂಡಿಯಾ ಎಂಬ ಸ್ಟಾರ್ಟ್ಅಪ್ ಅನ್ನು ಸ್ಥಾಪಿಸಿದರು. ಇದು ಮನೆಗೆ ಮರಳಲು ಬಯಸುವವರಿಗೆ ಸಹಾಯ ಮಾಡುತ್ತದೆ. ಹಾಸನ್ ಹೇಳುತ್ತಾರೆ, ಅಮೆರಿಕವು ವೀಸಾ ನಿಯಮಗಳನ್ನು ಕಠಿಣಗೊಳಿಸಿದ ನಂತರ ಭಾರತಕ್ಕೆ ಮರಳಲು ಬಯಸುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಇದಕ್ಕೆ ಮತ್ತೊಂದು ದೊಡ್ಡ ಕಾರಣ, ಗೂಗಲ್, ಅಮೆಜಾನ್ನಂತಹ ಅಮೆರಿಕನ್ ಕಂಪನಿಗಳು ಈಗ ಭಾರತದಲ್ಲಿ ತಮ್ಮ ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ಗಳನ್ನು ಸ್ಥಾಪಿಸುತ್ತಿವೆ. ಕಂಪನಿಗಳೇ ಇಲ್ಲಿಗೆ ಬರುತ್ತಿದ್ದರೆ ನಮ್ಮ ಪ್ರತಿಗೆ ಏಕೆ ಹಿಂದೆ ಉಳಿಯಬೇಕು? ಸರ್ಕಾರದ ಈ ಉಪಕ್ರಮವು ಖಂಡಿತವಾಗಿಯೂ ಶ್ಲಾಘನೀಯ, ಆದರೆ ಈ ಮಾರ್ಗವು ಅಷ್ಟು ಸುಲಭವಲ್ಲ. ನಮ್ಮ ಪ್ರತಿಭೆಯನ್ನು ಆಕರ್ಷಿಸಲು ಕೆನಡಾ, ಯುರೋಪ್, ಸಿಂಗಾಪುರದಂತಹ ದೇಶಗಳು ಕೂಡ ಸಿದ್ಧವಾಗಿವೆ. ಅವುಗಳೊಂದಿಗೆ ಸ್ಪರ್ಧಿಸಬೇಕು. ಅಲ್ಲದೆ ಡ್ಯುಯಲ್ ಸಿಟಿಜನ್ಶಿಪ್, ಪಿಂಚಣಿಯಂತಹ ಕಾನೂನು ಸಮಸ್ಯೆಗಳನ್ನು ಸರಿಪಡಿಸಬೇಕು. ಸ್ನೇಹಿತರೆ, ಒಂದು ಕ್ಷಣ ಯೋಚಿಸಿ. 2025 ಅಕ್ಟೋಬರ್ನಲ್ಲಿ ದೆಹಲಿಯ ರಾಜಕೀಯ ಬೀದಿಗಳಿಂದ ಒಂದು ಗಟ್ಟಿಯಾದ ಧ್ವನಿಯೂ ಕೇಳಿಬಂತು. ಆ ಧ್ವನಿಯು ವಾಷಿಂಗ್ಟನ್ನಲ್ಲಿರುವ ಅಮೆರಿಕದ ಅಧಿಕಾರಿಗಳ ನಿದ್ದೆಯನ್ನು ಗಲಿಬಿಲಿಗೊಳಿಸಿತು. ಆ ಧ್ವನಿಯು ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ರದ್ದು. ಆತನು ಅಮೆರಿಕಕ್ಕೆ ಭಾರತದ ರೆಡ್ ಲೈನ್ಗಳನ್ನು ಸ್ಪಷ್ಟವಾಗಿ ತಿಳಿಸಿದರು. ಯಾರೂ ದಾಟಬಾರದ ಆ ರೇಖೆಗಳು. ನಮ್ಮ ರೈತರು, ನಮ್ಮ ಸಣ್ಣ ಕೈಗಾರಿಕೆಗಳು, ನಮ್ಮ ಇಂಧನ ಭದ್ರತೆ, ಇವು ಭಾರತದ ಆತ್ಮವಾಗಿವೆ ಮತ್ತು ಇವು ಯಾವುದೇ ಸಂದರ್ಭದಲ್ಲಿ ಬೇರಾಡಿಕೆಗೆ ಒಳಗಾಗುವುದಿಲ್ಲ. ಅಮೆರಿಕವು ಈ ಷರತ್ತುಗಳನ್ನು ಗೌರವಿಸದಿದ್ದರೆ ಯಾವುದೇ ವಾಣಿಜ್ಯ ಒಪ್ಪಂದದ ಕನಸು ಕಾಣುವುದು ವ್ಯರ್ಥ ಎಂದು ಆತ ಎಚ್ಚರಿಸಿದ್ದಾರೆ. ಅಮೆರಿಕವು ರಷ್ಯಾದಿಂದ ತೈಲ ಕೊಂಗುಳಿಗೆ ವಿಧಿಸಿದ ಆಂಕ್ಷೆಗಳನ್ನು ಭಾರತವು ಅನ್ಯಾಯ ಎಂದು ಕರೆದಿದೆ. ಇತರ ದೇಶಗಳು ಇದನ್ನು ಮಾಡುವಾಗ ಕೇವಲ ನಮ್ಮ ಮೇಲೆ ಮಾತ್ರ ಈ ಒತ್ತಡ ಏಕೆ ಎಂದು ಪ್ರಶ್ನಿಸಿದೆ. ಎರಡು ದೇಶಗಳ ನಡುವೆ 2030 ವೇಳೆಗೆ $500 ಬಿಲಿಯನ್ ವಾಣಿಜ್ಯ ಗುರಿಯಿದೆ. ಆದರೆ ಈ ಗುರಿಯು ಈಗ ತಡವಾಗುತ್ತಿದೆ, ಏಕೆಂದರೆ ಅಮೆರಿಕವು ನಮ್ಮ ಬಾಗಿಲನ್ನು ಸಂಪೂರ್ಣವಾಗಿ ತೆರೆಯಬೇಕೆಂದು ಬಯಸುತ್ತದೆ. ತಮ್ಮ ಉತ್ಪನ್ನಗಳು ಯಾವ ಅಡೆತಡೆಯಿಲ್ಲದೆ ಮಾರಾಟವಾಗಬೇಕೆಂದು ಚಿಂತಿಸುತ್ತಿದೆ. ಆದರೆ ಭಾರತವು ಹೇಳುತ್ತಿದೆ, ನಾವು ಅತಿಥಿಗಳನ್ನು ಸ್ವಾಗತಿಸುತ್ತೇವೆ, ಆದರೆ ಮನೆಯ ಒಡೆಯರಾಗಿರುವವರು ನಾವೇ.
ಈ ಘರ್ಷಣೆಯ ನಡುವೆ ಜೈಶಂಕರ್ ಒಂದು ದೊಡ್ಡ ಪ್ರಕಟಣೆಯನ್ನು ಮಾಡಿದ್ದಾರೆ. ಕೆಲವು ವಿಷಯಗಳ ಬಗ್ಗೆ ರಾಜಿಯೇ ಇಲ್ಲ. ಅಮೆರಿಕವು ಆಡಿದ ಈ ಆಟವು ಅವರಿಗೆ ತಿರುಗಿ ನಷ್ಟವನ್ನು ತಂದೊಡ್ಡುತ್ತಿದೆ. ಒಂದೆಡೆ ವಾಣಿಜ್ಯದ ಮೇಲೆ ಈ ಜಗಳವು ಮುಂದುವರಿಯುತ್ತಿರುವಾಗ ಮತ್ತೊಂದೆಡೆ ಅಮೆರಿಕವು ನಮ್ಮ ಪ್ರತಿಭೆಯ ಮೇಲೆ ದಾಳಿಯನ್ನು ನಡೆಸಿದೆ. H-1B ವೀಸಾಗಳನ್ನು ದುಬಾರಿಯಾಗಿಸಿದೆ. ಅವರು ಯೋಚಿಸಿದ್ದರು, ಇದರಿಂದ ಭಾರತವು ಲೊಂಗಿಬಿಡುತ್ತದೆ ಎಂದು. ಆದರೆ ತಜ್ಞರು ಹೇಳುತ್ತಾರೆ, ಈ ಆಟವು ಅಮೆರಿಕಕ್ಕೆ ನಷ್ಟವನ್ನು ತಂದೊಡ್ಡುತ್ತದೆ. ದೊಡ್ಡ ಕಂಪನಿಗಳು ತಮ್ಮ ಕಾರ್ಯಾಚರಣೆಯನ್ನು ಭಾರತಕ್ಕೆ ಸ್ಥಳಾಂತರಿಸಬಹುದು. ಈಗ ಭಾರತವು ಇದಕ್ಕೆ ಹೇಗೆ ಉತ್ತರ ನೀಡಿತು? ಇಲ್ಲಿ ಭಾರತವು ತನ್ನ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದೆ. ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ. ಒಂದೇ ಒಂದು ದಾಳಿಯಿಂದ 101 ವಿದೇಶಿ ರಕ್ಷಣಾ ಉಪಕರಣಗಳ ಆಮದು ನಿಷೇಧವನ್ನು ವಿಧಿಸಿತು. ಇನ್ನು ಮುಂದೆ ನಮ್ಮ ಟ್ಯಾಂಕ್ಗಳು, ನಮ್ಮ ಶಸ್ತ್ರಾಸ್ತ್ರಗಳನ್ನು ನಾವೇ ತಯಾರಿಸಿಕೊಳ್ಳುತ್ತೇವೆ ಎಂದು ಹೇಳಿತು. ಅಲ್ಲದೆ ಸ್ವದೇಶಿ ಉತ್ಪನ್ನಗಳನ್ನು ಒಡ್ಡುವುದಕ್ಕೆ ಜಿಎಸ್ಟಿಯನ್ನು ಕಡಿಮೆ ಮಾಡಿತು. ವಿದೇಶಿ ಉತ್ಪನ್ನಗಳಿಗೆ ಆಧಾರಿತವಾಗಿರುವುದನ್ನು ಕಡಿಮೆ ಮಾಡಲು. ಇನ್ನು ಮುಂದೆ ಏನಾಗಲಿದೆ? ಈಗ ಎಲ್ಲರ ದೃಷ್ಟಿಯು ಮಲೇಷ್ಯಾದಲ್ಲಿ ನಡೆಯಲಿರುವ ಆಸಿಯಾನ್ ಸಮ್ಮಿಟ್ನ ಮೇಲಿದೆ. ಅಲ್ಲಿ ಮೋದಿಯವರು ಮತ್ತು ಟ್ರಂಪ್ರ ನಡುವೆ ಭೇಟಿಯಾಗುವ ಸಾಧ್ಯತೆ ಇದೆ ಎಂಬ ಸುದ್ದಿಗಳಿವೆ. ಈ ಭೇಟಿಯು ಈ ವಾಣಿಜ್ಯ ಯುದ್ಧಕ್ಕೆ ತಡೆಯೊಡ್ಡುತ್ತದೆಯೇ? 2025 ನವೆಂಬರ್ನ ವೇಳೆಗೆ ಯಾವುದಾದರೂ ದೊಡ್ಡ ಒಪ್ಪಂದವು ಕುದುರಬಹುದೇ? ಆದರೆ ನಿಜವಾದ ಆಟವೂ ಇಲ್ಲಿದೆ. ಭಾರತವು ಕೇವಲ ಅಮೆರಿಕಕ್ಕಾಗಿ ಕಾಯುತ್ತಿದೆಯೇ? ಖಂಡಿತವಾಗಿಯೂ ಇಲ್ಲ. ಭಾರತವು ವಿಶ್ವಕ್ಕೆ ಸ್ಪಷ್ಟವಾದ ಸಂದೇಶವನ್ನು ನೀಡಿದೆ. ನಮಗೆ ಆಯ್ಕೆಗಳಿಗೆ ಕೊರತೆಯಿಲ್ಲ. ನಮ್ಮ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ 6ರಿಂದ 7ನೇ ಅಕ್ಟೋಬರ್ವರೆಗೆ ಕತಾರ್ಗೆ ಭೇಟಿ ನೀಡಿದರು. ಗುರಿಯು ಸ್ಪಷ್ಟವಾಗಿದೆ. ಅಮೆರಿಕದ ಮೇಲಿನ ಆಧಾರವನ್ನು ಕಡಿಮೆ ಮಾಡಿ ಹೊಸ ಸ್ನೇಹಿತರನ್ನು ಗಳಿಸಿಕೊಳ್ಳುವುದು. ಭಾರತ ಮತ್ತು ಕತಾರ್ನ ನಡುವಿನ $14 ಬಿಲಿಯನ್ ವಾಣಿಜ್ಯವನ್ನು 2 ಪಟ್ಟುಗೊಳಿಸಿ $28 ಬಿಲಿಯನ್ ತಲುಪಿಸುವ ಗುರಿಯಿದೆ. 2030 ವೇಳೆಗೆ $30 ಬಿಲಿಯನ್ ಏರಿಸಲು ಚರ್ಚೆಗಳು ನಡೆಯುತ್ತಿವೆ. ಇಲ್ಲಿ ಯುಪಿಎ ಕೂಡ ಕತಾರ್ನಲ್ಲಿ ಆರಂಭವಾಗಿದೆ. ಇದು ಭಾರತದ ಹೊಸ ವಿದೇಶಾಂಗ ನೀತಿಯಾಗಿದೆ. ಒಂದು ಕೈಯಿಂದ ಗೌರವದಿಂದ ಷರತ್ತುಗಳ ಮೇಲೆ ಮಾತನಾಡುವುದು, ಮತ್ತೊಂದು ಕೈಯಿಂದ ವಿಶ್ವದಲ್ಲಿ ಹೊಸ ಮಾರ್ಗಗಳನ್ನು ಹುಡುಕುವುದು. ಈ ಯುದ್ಧದಲ್ಲಿ ಭಾರತವು ಎಷ್ಟು ಯಶಸ್ಸನ್ನು ಸಾಧಿಸುತ್ತದೆ ಎಂಬುದನ್ನು ಕಾಲವೇ ತೀರ್ಮಾನಿಸಬೇಕು. ಆದರೆ ಒಂದು ವಿಷಯವು ಸ್ಪಷ್ಟವಾಗಿದೆ. ಇದು ಹೊಸ ಭಾರತದ ಆರಂಭವಾಗಿದೆ. ಇದು ಬೊಗ್ಗದು, ಭಯಪಡದು, ಯಾವಾಗಲೂ ಮುಂದಕ್ಕೆ ಸಾಗುತ್ತದೆ. ನೀವು ಈ ವಿಷಯದ ಬಗ್ಗೆ ಏನು ಯೋಚಿಸುತ್ತೀರಿ? ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಗಳಲ್ಲಿ ತಪ್ಪದೇ ತಿಳಿಸಿ.